ಏಕಾದಶಿ ಅಂತ ಹೇಳಿದ್ರೆ ಅದಕ್ಕೊಂದು ವಿಶೇಷವಾದ ಮಹತ್ವ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಇದೆ. ಅದರಲ್ಲೂ ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ಅದು ಒಂದು ಬಹಳ ವಿಶೇಷವಾದ ದಿನ. ಈ ಒಂದು ದಿನಕ್ಕೋಸ್ಕರ ಎಲ್ಲರೂ ಕೂಡ ವರ್ಷ ಪೂರ್ತಿ ಕಾಯ್ತಾ ಇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾದರೆ ಈ ವೈಕುಂಠ ಏಕಾದಶಿ ಆಚರಣೆ ಹೇಗೆ ಮಾಡಬೇಕು, ಹಾಗೆ ಯಾವ ರೀತಿ ನಾವು ಒಂದು ಆಚರಣೆ ಮಾಡೋದ್ರಿಂದ ನಮಗೆ ಶುಭ ಫಲಗಳು ದೊರೆಯುತ್ತೆ, ಹಾಗೆ ಯಾವ ದಿನ ಯಾವ ಮುಹೂರ್ತ ಎಲ್ಲವನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ. ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವೈಕುಂಠ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈಗ ವೈಕುಂಠ ಏಕಾದಶಿ ಯಾವಾಗ ಅನ್ನೋದನ್ನು ತಿಳ್ಕೊಳ್ಳೋಣ. ಬರುವ ವರ್ಷದ ಮೊದಲನೆಯ ಏಕಾದಶಿ ಅಂತ ಹೇಳಿದರೆ ವೈಕುಂಠ ಏಕಾದಶಿ. ಅದು ಜನವರಿ 10ನೇ ತಾರೀಕು 2025ನೇ ಇಸ್ವಿನಲ್ಲಿ ನಾವು ಆಚರಣೆಯನ್ನು ಮಾಡಬೇಕು. ಅಂದರೆ ಈ ಒಂದು ಏಕಾದಶಿ ತಿಥಿ ಜನವರಿ 9ನೇ ತಾರೀಕು ಮಧ್ಯಾಹ್ನ 12:22 ಶುರುವಾಗುತ್ತೆ. ಅದು ಗುರುವಾರ ಆಗಿರುತ್ತೆ. ಹಾಗೆ ಅದು ಮರುದಿನ ಅಂದರೆ ಜನವರಿ 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10:19 ಇರುತ್ತೆ. ಈ ಒಂದು ಏಕಾದಶಿಯು ಜನವರಿ 9ನೇ ತಾರೀಕು ಶುರುವಾದರೆ ಜನವರಿ 10ನೇ ತಾರೀಕು ಮುಗಿಯುತ್ತೆ. ಜನವರಿ 9ನೇ ತಾರೀಕು ಶುರುವಾಗಿದ್ದರೂ ಕೂಡ ನಾವು ಜನವರಿ 10ನೇ ತಾರೀಕು ಈ ಒಂದು ಏಕಾದಶಿ ಅಂದರೆ ವೈಕುಂಠ ಏಕಾದಶಿಯ ಆಚರಣೆಯನ್ನು ಜನವರಿ 10ನೇ ತಾರೀಕಿಗೆ ಮಾಡಬೇಕಾಗತ್ತೆ. ಯಾಕೆ ಜನವರಿ 9ಕ್ಕೆ ಮಾಡಲ್ಲ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ಒಂದು ಶುಭ ಕಾರ್ಯಗಳು ಅಂದರೆ ಒಂದು ಹೋಮ ಹವನ ಆಗಿರ್ಬೋದು, ವ್ರತ ಕಥೆ ಆಗಿರ್ಬೋದು, ಹಬ್ಬ ಹರಿದಿನ ಆಗಿರ್ಬೋದು, ನಮಗೆ ಯಾವ ದಿನಕ್ಕೆ ನಮಗೆ ಸೂರ್ಯೋದಯಕ್ಕೆ ಆ ಒಂದು ತಿಥಿ ಸಿಕ್ಕತ್ತೆ ಅಂದಿನ ದಿನ ನಾವು ಆ ಹಬ್ಬದ ಅಥವಾ ವ್ರತ ಕಥೆಯ ಈ ಒಂದು ಏಕಾದಶಿಯ ರೀತಿಯ ಆಚರಣೆಗಳನ್ನು ಮಾಡಬೇಕಾಗತ್ತೆ. ಇದು 9ನೇ ತಾರೀಕು ಮಧ್ಯಾಹ್ನ ಶುರುವಾದರೆ 10ನೇ ತಾರೀಕು ಬೆಳಗ್ಗೆ 10:19 ಇರುತ್ತೆ ಅಲ್ವಾ. ಹಾಗಾಗಿ ಇದು ನಮಗೆ ಜನವರಿ 9ನೇ ತಾರೀಕು ಸೂರ್ಯೋದಯ ಆದ ನಂತರ ಇದು ಶುರುವಾಗಿರುತ್ತೆ ಏಕಾದಶಿ ತಿಥಿ. ಆದರೆ 10ನೇ ತಾರೀಕು ಸೂರ್ಯೋದಯಕ್ಕೆ ಸಿಕ್ಕಿರುತ್ತೆ ಆ ಒಂದು ತಿಥಿ. ಹಾಗಾಗಿ ಇದನ್ನು ಜನವರಿ 10ನೇ ತಾರೀಕು ಶುಕ್ರವಾರ ಆಚರಣೆ ಮಾಡಬೇಕಾಗುತ್ತೆ. ಈ ಒಂದು ವೈಕುಂಠ ಏಕಾದಶಿ ದಿನ ಯಾರು ಪೂರ್ತಿಯಾಗಿ ಉಪವಾಸ ಇದ್ದು ಮರುದಿನ ಅಂದರೆ ದ್ವಾದಶಿ ಜನವರಿ 11ನೇ ತಾರೀಕು ಉಪವಾಸವನ್ನು ಮುರಿದು ಈ ಒಂದು ಪೂಜೆಯನ್ನು ಮಾಡ್ತಾರೆ, ಅವರಿಗೆ ಎಲ್ಲ ರೀತಿಯ ಶುಭ ಫಲಗಳು, ಒಳ್ಳೆಯ ಒಂದು ರೀತಿಯ ಅವರ ಜೀವನದಲ್ಲಿ ಉನ್ನತಿಯಾಗೋದಕ್ಕೆ ಏನೇನು ಬೇಕೋ ಅದೆಲ್ಲವೂ ಆಗುತ್ತೆ ಅಂತ ಹೇಳಲಾಗುತ್ತೆ. ಈ ಒಂದು ಏಕಾದಶಿನ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಹೇಳಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಂದಿನ ದಿನ ಅಂದರೆ ಈ ಒಂದು ವೈಕುಂಠ ಏಕಾದಶಿ ಅಂತ ಏನು ಹೇಳ್ತೀವಿ, ಆ ಒಂದು ಏಕಾದಶಿಯ ದಿನ ಶ್ರೀಹರಿಯು 3 ಕೋಟಿ ದೇವಾನುದೇವತೆಗಳ ಜೊತೆಗೆ ಭೂಮಿಗೆ ಬಂದು ಭಕ್ತರಿಗೆ ಒಳ್ಳೆಯ ಆಶೀರ್ವಾದ ನೀಡ್ತಾನೆ, ಹಾಗೆ ದರ್ಶನವನ್ನು ಕೂಡ ನೀಡ್ತಾನೆ, ಹಾಗೆ ಅವರ ಪಾಪಗಳನ್ನೆಲ್ಲ ಕಳೆದು ಒಂದು ಮೋಕ್ಷ ಪ್ರಾಪ್ತಿ ಮಾಡ್ತಾನೆ ಅಂತ ಹೇಳಲಾಗುತ್ತೆ. ಹಾಗೆ ಈ ಒಂದು ದಿನ ದೇವಸ್ಥಾನಗಳಲ್ಲಿ ಉತ್ತರ ದ್ವಾರ ಏನಿರುತ್ತೆ, ಉತ್ತರ ಒಂದು ದಿಕ್ಕಿನ ದ್ವಾರವನ್ನು ತೆಗೆದಿರ್ತಾರೆ. ಅಲ್ಲಿ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಆಗಿರುತ್ತೆ. ಯಾವ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿಯ ದಿನ ಉತ್ತರ ದ್ವಾರದ ಮೂಲಕ ನಾವು ಒಳ ಹೊಕ್ಕು ಆ ದೇವರ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ತೀವಿ, ಪೂಜೆ ಮಾಡ್ತೀವಿ, ಅಥವಾ ನಮಗೆ ಅನಿಸಿದ ರೀತಿಯಲ್ಲಿ ನಾವು ಬೇಡಿಕೆಗಳನ್ನ ಹೇಳ್ಕೊಳ್ತೀವಿ, ಆಗ ಅದೆಲ್ಲವೂ ಪರಿಹಾರ ಆಗುತ್ತೆ. ಕಷ್ಟಗಳು ಎಷ್ಟೋ ಜನ್ಮದ ಪಾಪವನ್ನು ಕಳೆದು ನಮಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ನಮ್ಮ ಬದುಕಲಿರೋ ಸಂಕಟ ಕೂಡ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅಂದಿನ ದಿನ ನಾವು ಉತ್ತರ ದ್ವಾರದಲ್ಲಿಯೇ ಒಳ ಹೋಗಿ ನಾವು ವಿಷ್ಣುವನ್ನು ಅಥವಾ ವೆಂಕಟೇಶ್ವರನನ್ನು ನಾವು ದರ್ಶನ ಮಾಡಬೇಕು. ಈ ಒಂದು ವೈಕುಂಠ ಏಕಾದಶಿಯ ದಿನ ಪೂರ್ತಿ ಉಪವಾಸ ಇದ್ದು ಮಾಡಿದ ಪೂಜೆಗೆ ಸಾವಿರಾರು ವರ್ಷ ತಪಸ್ಸು ಮಾಡಿದ್ರೆ ಯಾವ ಒಂದು ಫಲಗಳು ಸಿಗುತ್ತೋ ಅಷ್ಟು ರೀತಿ ಫಲಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ. ಈ ಒಂದು ಏಕಾದಶಿಗೆ ಬಹಳ ಮಹತ್ವವಿದೆ, ಉಪವಾಸ ಇರುವಂಥದ್ದು. ಅದರಲ್ಲೂ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿಯ ದಿನವಂತೂ ನೀವು ಉಪವಾಸ ಇದ್ದು ದೇವರನ್ನು ಆರಾಧನೆ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ, ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ. ವರ್ಷದಲ್ಲಿ ಇದೊಂದು ಅವಕಾಶ ಇದೆಲ್ಲವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಹೇಳಲಾಗುತ್ತೆ. ಈ ಒಂದು ಏಕಾದಶಿಯ ದಿನ ಸೂರ್ಯೋದಯಕ್ಕೂ ಮೊದಲೇ ಏಳಬೇಕಾಗುತ್ತೆ. ಎದ್ದು ಸ್ನಾನವನ್ನೆಲ್ಲ ಮಾಡಿ ಆ ನಂತರ ಭಗವಾನ್ ವಿಷ್ಣು ಲಕ್ಷ್ಮಿಯವರಿಗೆ ತುಪ್ಪದ ದೀಪ ಅಂದರೆ ಜೋಡಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ನಿಮ್ಮ ಕಷ್ಟಗಳೇನಿರುತ್ತೆ ಅಥವಾ ನಿಮ್ಮ ಸಂಕಷ್ಟಗಳೇನಿರುತ್ತೆ, ನಿಮ್ಮ ಬೇಡಿಕೆಗಳೇನಿರುತ್ತೆ ಅದನ್ನೆಲ್ಲವನ್ನು ಬೇಡಿಕೊಂಡು ನೀವು ದೇವರ ಹತ್ರ ಕೇಳ್ಕೋಬೇಕಾಗತ್ತೆ. ಹಾಗೆ ನೀವು ವಿಷ್ಣು ಸಹಸ್ರನಾಮ ಪಠನೆ ಮಾಡೋದಾಗಲಿ ಅಥವಾ ವಿಷ್ಣು ಅಷ್ಟೋತ್ತರ ಪಠನೆ ಮಾಡೋದಾಗಲಿ, ಲಕ್ಷ್ಮಿ ಅಷ್ಟೋತ್ತರ ಪಠನೆ ಮಾಡೋದಾಗಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ನಾ ಹೇಳ್ದಂಗೆ ಅಂದಿನ ದಿನ ಉಪವಾಸ ಇರೋದು ಬಹಳನೇ ಶ್ರೇಷ್ಠ. ನೀವು ಪೂರ್ತಿ ದಿನ ಬೇಕಾದರೆ ಉಪವಾಸ ಇರಬಹುದು. ಹಾಗೆ ಆಗಲ್ಲ ಅಂತ ಹೇಳೋರು ಹಣ್ಣು ಹಂಪಲು ತಿಂದ್ಕೊಂಡು ಹಾಲು ಕುಡ್ಕೊಂಡು ಕೂಡ ಇರ್ಬೋದು. ಆದರೆ ಅಂದಿನ ದಿನ ಉಪವಾಸ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಏನೇ ಸಮಸ್ಯೆ ಇದ್ರೂ ಅದೂ ಕೂಡ ಬಗೆಹರಿಯುತ್ತೆ. ವಿಷ್ಣು ಭಗವಾನ್ ಅವರಿಂದ ಆಶೀರ್ವಾದವೂ ಕೂಡ ಸಿಕ್ಕತ್ತೆ ಅಂತ ಹೇಳಲಾಗುತ್ತೆ.
ಇನ್ನು ಕೆಲವರು ಬೆಳಗ್ಗೆ ಬೇಗ ಎದ್ದು ನಿಮ್ಮ ಮನೆಯಲ್ಲಿ ನಿತ್ಯ ದೇವರ ಪೂಜೆ ಏನಿರುತ್ತೆ ಅದನ್ನೆಲ್ಲವನ್ನು ಮುಗಿಸಿ ಆನಂತರ ದೇವಸ್ಥಾನಕ್ಕೆ ಹೋಗ್ತಾರೆ. ಆದಷ್ಟು ಬೇಗ ಹೋಗ್ತಾರೆ, ಯಾಕಂದರೆ ಅಂದಿನ ದಿನ ದೇವರ ದರ್ಶನ ಆಗೋದು ಬಹಳನೇ ಕಷ್ಟ ಆಗುತ್ತೆ. ಅದು ನಿಜವಾಗ್ಲೂ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ನಾನು ಆಗಲೇ ಹೇಳ್ದಂಗೆ ದೇವಸ್ಥಾನದಲ್ಲಿ ಉತ್ತರ ದ್ವಾರವನ್ನು ತೆಗೆದಿರ್ತಾರೆ. ಹಾಗಾಗಿ ಅಲ್ಲಿಂದ ನೀವು ಹೋಗಿ ದೇವರ ದರ್ಶನ ಮಾಡೋದು ತುಂಬ ಕಷ್ಟ. ಹಾಗೆ ಆ ಥರ ನಮಗೆ ಅವಕಾಶ ಸಿಕ್ಕಿ ಹೋದರೆ ಅದು ತುಂಬ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಎಲ್ಲವನ್ನು ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸಿ ಬಂದು ಆನಂತರ ನೀವು ಮನೆಯಲ್ಲಿ ಹೇಳ್ದಂಗೆ ವಿಷ್ಣು ದೇವರ ಆರಾಧನೆಯನ್ನು ಮಾಡಬಹುದು. ಅಂದರೆ ವಿಷ್ಣು ಸಹಸ್ರನಾಮ ಪಠನೆ ಆಗಿರ್ಬೋದು, ವಿಷ್ಣು ಅಷ್ಟೋತ್ತರ ಆಗಿರ್ಬೋದು, ಮಹಾಲಕ್ಷ್ಮಿ ಅಷ್ಟೋತ್ತರ ಇರ್ಬೋದು. ಒಟ್ಟಿನಲ್ಲಿ ವಿಷ್ಣು ಭಗವಾನ್ನ ಆರಾಧನೆಯನ್ನು ಅಂದಿನ ದಿನ ಮಾಡಲೇಬೇಕಾಗುತ್ತೆ. ಹಾಗೆ ಮಾಡಿದ್ದೇ ಆದಲ್ಲಿ ನಿಮಗೆ ಒಳ್ಳೆಯದಾಗೋದ್ರ ಜೊತೆಗೆ ನಿಮ್ಮ ಮುಂದಿನ ಜನಾಂಗಗಳೇನಿರುತ್ತೆ, ನಿಮ್ಮ ಕುಟುಂಬಗಳೇನಿರುತ್ತೆ ಅದಕ್ಕೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ಈ ಒಂದು ವಿಶೇಷವಾದ ದಿನ ವಿಷ್ಣು ಭಗವಾನವರು ತಮ್ಮ ಗರುಡ ವಾಹನದಲ್ಲಿ 3 ಕೋಟಿ ದೇವತೆಗಳ ಜೊತೆ ಭೂಮಿಗೆ ಬರ್ತಾರೆ ಅಂತ ನಾನು ಆಗಲೇ ಹೇಳಿದೆ. ಹಾಗಾಗಿ ಈ ಒಂದು ಏಕಾದಶಿಗೆ ಬಹಳನೇ ಮಹತ್ವ ಇದೆ. ಹಾಗೆ ಆ ದಿನದಲ್ಲಿ ನೀವು ಉಪವಾಸ ಇರ್ತೀರಾ ಅಂದರೆ ಜನವರಿ 10ನೇ ತಾರೀಕು ಪೂರ್ತಿ ಉಪವಾಸ ಇದ್ದು ಜನವರಿ 11ನೇ ತಾರೀಕು ಬೆಳಗ್ಗೆ 7 ಗಂಟೆಯ ನಂತರ ನೀವು ಉಪವಾಸವನ್ನು ಬರಿಬೇಕಾಗತ್ತೆ. ಅಂದು ಸೊಪ್ಪಿನ ಅಡುಗೆಗಳನ್ನು ಮಾಡಿ ಸೇವಿಸೋದ್ರಲ್ಲಿ ತುಂಬಾ ವಿಶಿಷ್ಟ ಒಂದು ಯೋಗ ನಮಗೆ ಪ್ರಾಪ್ತಿಯಾಗುತ್ತೆ. ಅಂದಿನ ದಿನ ನೀವು ವಿವಿಧ ಹಣ್ಣುಗಳನ್ನು ವಿಷ್ಣು ಭಗವಾನವರಿಗೆ ನೈವೇದ್ಯಕ್ಕೆ ಇಡಬಹುದು. ಅದರ ಮೇಲೆ ಒಂದು ತುಳಸಿ ಎಲೆಯನ್ನು ಕೂಡ ಖಂಡಿತವಾಗಿ ಇಡಲೇಬೇಕು. ಆಗಲೇ ಆ ನೈವೇದ್ಯ ಆ ದೇವರಿಗೆ ಸೇರುತ್ತೆ ಅಂತ ಹೇಳಲಾಗುತ್ತೆ. ತುಳಸಿ ಇಲ್ಲದ ನೈವೇದ್ಯ ಅದು ದೇವರಿಗೆ ಮುಟ್ಟೋದಿಲ್ಲ, ಸಲ್ಲೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ಏನೇ ನೈವೇದ್ಯ ಮಾಡಿದ್ರೂ ವಿಷ್ಣು ಭಗವಾನ ಆಗಲಿ ಬೇರೆ ದೇವರಾಗಲಿ, ಅದರಲ್ಲೂ ವಿಶೇಷವಾಗಿ ಈ ಒಂದು ವೈಕುಂಠ ಏಕಾದಶಿಯ ದಿನ ವಿಷ್ಣು ಭಗವಾನವರಿಗೆ ನೀಡಿದ ನೈವೇದ್ಯ ಹಣ್ಣು ಹಂಪಲುಗಳು ಏನೇ ಆಗಿರಲಿ ಅದರ ಮೇಲೆ ಒಂದು ತುಳಸಿ ದಳವನ್ನು ಇಟ್ಟು ನೈವೇದ್ಯವನ್ನು ಮಾಡಬೇಕು. ಅಂದಿನ ದಿನ ನಿಮ್ಮ ಮನೆಯ ಹತ್ತಿರ ಇರುವ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ನೀವು ಉತ್ತರ ದ್ವಾರದ ಮೂಲಕ ದೇವರನ್ನು ದರ್ಶನ ಮಾಡಿ ಬಂದರೆ ನಿಮ್ಮ ಕಷ್ಟಗಳೆಲ್ಲವೂ ಖಂಡಿತವಾಗಲೂ ಪರಿಹಾರ ಆಗುತ್ತೆ. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಪರವಾಗಿಲ್ಲ, ದಯವಿಟ್ಟು ಅಂದಿನ ದಿನ ಒಂದು ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ನೀವು ದೇವರ ದರ್ಶನ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ವರ್ಷದಲ್ಲಿ ಬರುವ ಒಂದು ಸುವರ್ಣ ಅವಕಾಶವನ್ನು ದಯವಿಟ್ಟು ಕಳ್ಕೊಬೇಡಿ. ನಾವು ದೇವರ ಆಶೀರ್ವಾದ ನಮಗೆ ಬೇಕೇ ಬೇಕು ಅಲ್ವಾ. ವರ್ಷದಲ್ಲಿ ಬರುವ ಯಾವ ಏಕಾದಶಿಯನ್ನು ನಾವು ಆಚರಣೆ ಮಾಡೋಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಈ ಒಂದು ವೈಕುಂಠ ಏಕಾದಶಿಯನ್ನು ತಪ್ಪದೇ ಆಚರಿಸಿ ವಿಷ್ಣು ಭಗವಾನವರನ್ನು ಆರಾಧಿಸಿ, ಲಕ್ಷ್ಮೀದೇವಿಯನ್ನು ಆರಾಧಿಸಿ ಎಲ್ಲ ಒಂದು ಕಷ್ಟಗಳನ್ನು ಪರಿಹಾರ ನಿಜವಾಗ್ಲೂ ಆ ಭಗವಾನ್ ವಿಷ್ಣು ಮಾಡೇ ಮಾಡ್ತಾರೆ. ಹಾಗೆ ನಿಮ್ಮ ಕುಟುಂಬಕ್ಕೂ ಕೂಡ ಒಂದು ರಕ್ಷಣೆ ಸಿಕ್ಕತ್ತೆ. ಈ ಒಂದು ದಿನ ತಪ್ಪದೇ ಈ ಒಂದು ಏಕಾದಶಿಯ ಆಚರಣೆಯನ್ನು ಮಾಡಬೇಕಾಗತ್ತೆ. ಹಾಗೆ ನಾನು ಆಗಲೇ ಹೇಳ್ದಂಗೆ ಅಂದಿನ ದಿನ 3 ಕೋಟಿ ದೇವತೆಗಳು ಕೂಡ ಭಗವಾನ್ ವಿಷ್ಣು ಅವರ ಜೊತೆ ಗರುಡ ವಾಹನದಲ್ಲಿ ಈ ಒಂದು ಭೂಮಿಗೆ ಬಂದಿರ್ತಾರೆ ಅಂತ ಹೇಳಲಾಗುತ್ತೆ. ಹಾಗಾಗಿ ನಿಮ್ಮ ಭಕ್ತಿಗಳನ್ನು ಅವರು ನೋಡ್ತಾರೆ, ನಿಮ್ಮ ಕಷ್ಟಗಳನ್ನು ಅವರು ಕೂಡ ಕೇಳ್ತಾರೆ. ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡೇ ಮಾಡ್ತಾರೆ. ಹಾಗೆ ಅಂದಿನ ದಿನ ನಾವು ಈ ಒಂದು ಆಚರಣೆ ಮಾಡೋದ್ರಿಂದ, ಏಕಾದಶಿ ಆಚರಣೆಯಿಂದ ನಮಗೆ ಜೀವನದಲ್ಲಿ ಮೋಕ್ಷ ಕೂಡ ಸಿಕ್ಕತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವೈಕುಂಠ ಏಕಾದಶಿಯ ಆಚರಣೆಯನ್ನು ಮಾಡಿ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬನ್ನಿ. ನಿಮ್ಮ ಕುಟುಂಬ ಸಮೇತರಾಗಿ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಾಧ್ಯ ಆಗದೇ ಇದ್ದರೆ ನೀವು ಗಂಡ ಹೆಂಡತಿ ಆದರೂ ಕೂಡ ಹೋಗಿ ಬನ್ನಿ, ದರ್ಶನ ಮಾಡ್ಕೊಂಡು ಬನ್ನಿ. ಮಕ್ಕಳಿಗೆ ಪ್ರಸಾದವನ್ನು ತೊಗೊಂಡು ಬಂದು ಕೊಡಿ. ನಿಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.